ಚೂರ್ ಹಿಂದೆ ನೀರು प्रिये पद्महस्ते पद्मधराय तस्मै विश्वप्रिये विश्वमनोनुकूले वृष्टिरक्रमणे अनुपरे स्वविचरन् देवयानश्चष्मते विमानि वीरिशो ಉಂಟು ಅಧ್ಯಕ್ಷ ಸ್ವಲ್ಪ ಈ ಕಡೆ ನೋಡಿ, ಸ್ವಲ್ಪ ಈ ಕಡೆ. ನೀವು ಹೋಗೋದಾದ್ರೆ ಆಚೆ ಅಲ್ಲಿ ಹೋಗೋಣ. ರವೇಣ ಒಂಚೂರು ಹಿಂದೆ, ರವೇಣ ಹಿಂದೆ ಅವರು ಸರ್ ಶಿವಾನಂದ ಸರ್ सदा मंगलम सावधान कुलग्ना सावधान स्वामी श्री ग्राम देवता दोड्डम्म ताई देवता सावधान कल्याणम् आरोग्यं धनसम्पदः शुभं कुरु त्वं कल्याणम् आरोग्यं धनाय दीपर्ज्योति नमोस्तुते शत्रुबुद्धि विनाशाय दीपर्ज्योति नमोस्तुते ओ दीप ब्रह्मरूप ಪತ್ರಿಕಾ ದಿನಾಚರಣೆಯನ್ನು ಸಹ ನಾವು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರೂ ಕಾರ್ಯಕ್ರಮದಲ್ಲಿ ಯಾವುದೇ ವಿಘ್ನಗಳು ಬರಬಾರದು ಅಂತ ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನು ಪ್ರಾರ್ಥಿಸುತ್ತಾ ಗೌರವಿಸಲಾಗುತ್ತಿದೆ. ಇವರೇ ನಮ್ಮ ಎಸ್ ಶ್ರೀಕಾಂತ್. ಇವರೆಲ್ಲರ ಸುದೀರ್ಘ ಸೇವೆಯನ್ನ ಗೌರವಿಸುತ್ತಾ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರೆಲ್ಲರಿಗೂ ಸಹ ನಮ್ಮ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ತುಂಬುವುದರಿಂದ ಧನ್ಯವಾದಗಳು ಸಲ್ಲಿಸ್ತೀನಿ. ತದನಂತರದಲ್ಲಿ ನಮ್ಮ ಈ ಒಂದು ಪತ್ರಕರ್ತರ ಭವನದ ಸ್ಥಳವನ್ನ ನಿಗದಿ ಮಾಡೋದು ತುಂಬಾ ಶ್ರಮ ವಹಿಸಿ ನಿಮ್ಮೆಲ್ಲರ ಸೇವೆ ತ್ಯಾಗ ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ. ಶ್ರೀಕಾಂತಣ್ಣವರು ನಮ್ಮ ಜಿಲ್ಲಾಧ್ಯಕ್ಷರಾಗಿದ್ದ ಜೆಸಿ ಚೈತ್ರ ಹಾಗೂ ಪುತ್ರ ಜೆಸಿ ಸುಮುಖ ಇವರ ಕುಟುಂಬದ ಸದಸ್ಯರುಗಳು ಇವರ ಸೇವೆಯನ್ನು ಗುರುತಿಸಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಗೌರವ ಅಭಿನಂದನೆಯನ್ನು ಸಲ್ಲಿಸಲಾಗ್ತಾ ಇದೆ. ಜೋರಾದ ಚಪ್ಪಾಳೆಯೊಂದಿಗೆ ದಿವಂಗತ ಜಿ ಚಂದ್ರಶೇಖರ್ ಅವರಿಗೆ ಆಯಸ್ಸು ಆರೋಗ್ಯವನ್ನು ಕರುಣಿಸಲಿ, ಅವರ ಸಾಮಾಜಿಕ ಸೇವೆಗೆ ಮತ್ತಷ್ಟು ಅವರಿಗೆ ಬರಲೇಬೇಕು ನೀವು ಅಂತ ಹೇಳಿ ಅವ್ರನ್ನ ಇಲ್ಲಿಗೆ ಕರೆಸಿ ಇವತ್ತು ಅವರಿಂದ ಈ ಕಾರ್ಯಕ್ರಮದ ಗುದ್ಲಿ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡಿಕೊಂಡಿದ್ದೆ. ಹಾಗಾಗಿ ಅರ್ಕಲ್ಗೂಡು ತಾಲೂಕಿನ ಇಲ್ಲಿ ಪತ್ರಕರ್ತರು ಬಹಳ ವರ್ಷಗಳಿಂದ ನಮ್ಮ ಜಿಲ್ಲೆಯ ಜೊತೆಗೆ ಒಂದು ಸಂಬಂಧಗಳನ್ನು ತುಂಬ ಚೆನ್ನಾಗಿ ಇಟ್ಕೊಂಡು ಬಂದಿದ್ದಾರೆ. ಎಲ್ಲ ಹಿರಿಯರು ನಮ್ಮ ಸುಬಣ್ಣ ನಮಗೆ ಅರ್ಕಲ್ಗೂಡು ಅಂತ ಹೇಳಿದ್ರೆ ನಾವು ಆರ ಸುಬಣ್ಣ ಏನು ಹೇಳ್ತಾರೆ ಅಂತ ಫಸ್ಟ್ ಕೇಳ್ತೀವಿ ನಾವು. ಆ ಒಂದು ಆತ್ಮೀಯತೆಯನ್ನು ಮೊದಲಿಂದ ಇಟ್ಕೊಂಡು ಬಂದಿದ್ದೇವೆ. ನಮ್ಮ ವಿಜಯಕುಮಾರ್ ಅವರು ಆಮೇಲೆ ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಹಾಗೆ ಈ ಅರ್ಕಲ್ಗೂಡಿನ ಯಾವುದೇ ಭಾಗಕ್ಕೆ ಹೋದರೂ ಕೂಡ ನಾವು ಮಲಿಪಟ್ಟಣ ಇರ್ಬೋದು, ನಮ್ಮ ಇಲ್ಲ ರಾಮನಾಥಪುರ ಇರ್ಬೋದು, ಇನ್ನು ಯಾವ ಕಡೆ ಭಾಗಕ್ಕೆ ಹೋಗ್ಬೋದು ಕೂಡ ಎಲ್ಲ ಪತ್ರಕರ್ತರು ನಮಗೆ ಒಂದು ಒಳ್ಳೆಯ ಸಹಕಾರವನ್ನು ಹಿಂದಿನಿಂದ ಕೊಡ್ತಾ ಬಂದಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತಾ ಒಂದು ಸಾರಿ ಏನಾದರೂ ಬೇಕು ಅಂತ ಅನಿಸಿದ್ರೆ ಅವರಿಗೆ ಮನಸ್ಸಿಗೆ ಬಂದರೆ 100% ಆ ಕೆಲಸನ ಮಾಡಿಕೊಡಲ್ಲ ಅಂತ ಯಾವುದೇ ಕಾರಣಕ್ಕೂ ಮಾಡಿಕೊಡಲ್ಲ. ಆ ರೀತಿಯಾದ ವ್ಯಕ್ತಿತ್ವ. ಹಾಗಾಗಿ ಪತ್ರಕರ್ತರ ಭವನ ನಿರ್ಮಾಣ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ. ಇದೇ ಭವನ ಉದ್ಘಾಟನೆಯನ್ನ ಮಂಜಣ್ಣವರ ಮತ್ತು ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಶಿವಾನಂದರ ನೇತೃತ್ವದಲ್ಲೇ ಈ ಭವನವನ್ನು ಉದ್ಘಾಟನೆ ಮಾಡುವಂತಹ ಕೆಲಸವನ್ನು ಆದಷ್ಟು ಶೀಘ್ರ ಮಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಈ ಕಾರ್ಯಕ್ರಮದಲ್ಲಿ ಕೆಲವರಿಗೆ ಗೊತ್ತಿಲ್ಲ, ಅರ್ಕಲ್ಗೂಡು ತಾಲೂಕಿಂದ ಅತಿ ಎತ್ತರವಾಗಿ ರಾಷ್ಟ್ರಪತಿ ಬಿಟ್ಟರೆ ನೆಕ್ಸ್ಟ್ ಪರ್ಸನ್
ಸೂರ್ಯಪ್ರಕಾಶ್ ಅಂತ ಹೇಳಿ ಅವರು ಅರ್ಕಲಗೂಡದವರು. ಅವರು ಸೂರ್ಯಪ್ರಕಾಶ್ ಅವರು ನಮ್ಮ ಅರ್ಕಲಗೂಡಿನ ಇಲ್ಲೇ ಹುಟ್ಟಿದವರು. ಅವರು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಿಟ್ಟರೆ ನೆಕ್ಸ್ಟ್ ಅವ್ರಿಗೆ ಹೈಯೆಸ್ಟ್ ಪೋಸ್ಟ್ ಇಡೀ ಇಂಡಿಯಾ ದೇಶದಲ್ಲಿ ಸಿಕ್ಕಿದ್ದು ನಮ್ಮ ಅರ್ಕಲಗೂಡು ತಾಲೂಕಿನ ಸೂರ್ಯಪ್ರಕಾಶ್ ಅವ್ರನ್ನ ನಾವು ಜ್ಞಾಪಿಸ್ಕೋಬೇಕು. ಯಾಕಂದ್ರೆ ಇದು ಆ ತರ ನೆಲ ಇದು ಅರ್ಕಲಗೂಡು ಅಂತ. ಅಂದ್ರೆ ಇವತ್ತು ನಾವು ಆನಕ್ಲೂರು ಅಂತ ಹೇಳ್ತೀವಿ. ಆನಕ್ಲೂರು ಇಲ್ಲಿ ಹುಟ್ಟಿಲ್ಲ. ಆನಕ್ಲೂರ್ ತಂದೆ ಅವರು ಪೂರ್ವಿಕರು ಅವರು. ಇವರು ಆನಕ್ಲೂರ್ನ ಹೆಸರನ್ನು ನಾವು ಯಾರು ಬಳಸ್ಕೊತೀವಿ ಅಂದ್ರೆ ಈ ಊರಿನ ಮಗ ಅಂತ ನಾವು ಹೇಳ್ತೀವಿ. ಆದ್ರೆ ಅವರು ನಿಜವಾಗಿ ಹುಟ್ಟಿದ್ದು ಕೋಲಾರ ಜಿಲ್ಲೆಯಲ್ಲಿ. ಅವರ ವಂಶಿಕರು ಎಲ್ಲ ಇಲ್ಲೇ ಇದ್ದಂತ ಆಯ್ತು. ಅಂದ್ರೆ ಈ ನೆಲ ಇದೆಯಲ್ಲ ಅದರ ಬಗ್ಗೆ ಯಾರು ಈಗ ಮಾತಾಡಿದ ಎಲ್ಲ ಹೇಳೋದು ನಿಜ. ಎರಡು ನಮ್ಮ ತಾಲೂಕಿನಲ್ಲಿ 2 ನದಿ ಹರಿತವೆ, ಎಲ್ಲ ಹರಿತವೆ ಅಂತ. ಎಲ್ಲಾ ನದಿ ಹರಿತವೆ, ಎಲ್ಲ ಆಗ್ತವೆ. ಆದ್ರೆ ಭತ್ತ ಬೆಳೆಯೋಕೆ ನಮ್ಗೆ ಇಲ್ವೇ ನಮ್ಮ ಮುಂದಲ್ಲಿ ಇರೋದು ಜಾಸ್ತಿ ಭತ್ತ ಬೆಳೆಯೋದು ಲಾಭ ಜಾಸ್ತಿ. ನಮ್ಮಲ್ಲಿ ಡ್ಯಾಮ್ ಕಟ್ಟಿದೀವಿ, ಎಲ್ಲ ಕಟ್ಟಿದೀವಿ. ಉಪಯೋಗ ಆಗ್ತಕ್ಕಂಥದ್ದು ಡೌನ್ ಸ್ಟ್ರೀಮ್ ಆಗ್ತದೆ ಹೊರತು ನಮ್ಗೆ ಆಗ್ತಾ ಇಲ್ಲ. ಯಾಕಂದ್ರೆ ಸರ್ಕಾರದ ನೇಮಗಳನ್ನು ನಾವು ಮಾಡಿರ್ತದ ತಿದ್ದಕ್ಕಾಗಲ್ಲ. ಬಹುಶಃ ನಮ್ಗೆ ನಾವು ಪುಣ್ಯವಂತರು ಮಲೆನಾಡು. ಇವತ್ತು 61% ನಮ್ಮಲ್ಲಿ ಮಳೆ ಕಡಿಮೆ ಆಗಿದ್ರೆ ನಮ್ಮ ತಾಲೂಕು ಸರ್ಕಾರ ಬರಕ್ಕೆ ಸೇರಿಸಿಲ್ಲ, ಅರಸೀಕೆರೆಯಿಂದ ಸೇರಿಸಿದ್ದಾರೆ. ನನ್ನ ಒತ್ತಾಯ ಏನು ಅಂದ್ರೆ ಬರ ಅಂತ ಅಂದ್ರೆ ಅರಸೀಕೆರೆಯಲ್ಲಿ ನಿಜವಾಗ್ಲೂ ಕೂಡ ಬರ ಇಲ್ಲ ಅಂತ ನಾನು ಹೇಳಲ್ಲ. ಅವರು ಬೀಜನೇ ಬಿತ್ತಿಲ್ಲ, ಬೆಳೆದೇ ಇಲ್ಲ, ಅದೊಂದು ಲಾಸು ತುಂಬಾ. ಅವ್ರಿಗಿಂತ ಡಬಲ್ ಲಾಸ್ ನಮ್ಗೆ. ಆಸೆ ಪಟ್ಕೊಂಡು ಬೀಜನೂ ಹಾಕಿ ಮಳೆನೂ ಬರದಲ್ಲಿ ಎಲ್ಲ ಹೋಗಿರ್ತಕ್ಕಂಥದಕ್ಕೆ ನಮಗೂ ಕೂಡ ನಮ್ಮ ಜಿಲ್ಲೆನಲ್ಲಿ ಇಡೀ ಎಲ್ಲಾ ತಾಲೂಕನ್ನು ಕೂಡ ಬರಕ್ಕೆ ಸೇರಿಸಬೇಕು ಅಂತ ನಿಮ್ಮ ಮುಖಾಂತರ ಒತ್ತಾಯ ಮಾಡಿ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರಿ. ಭಗವಂತ ಒಳ್ಳೇದು ಮಾಡಲಿ. ನನ್ನ ಸಹಕಾರ ಇರುತ್ತೆ. ನಾನು ಏನ್ ಹೇಳಿದ್ದೀನಿ ಅದು ನೀವು ಹೇಳಿದ್ ಮುಂದೆ ಅದೇ ಹೇಳ, ಅಷ್ಟೇ ಇಲ್ಲ. ಚರ್ಚೆ ಕೊಟ್ರೆ ಜಿಲ್ಲಾಧ್ಯಕ್ಷ ಹೇಳಪ್ಪ ನೀನು. ನಾವು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ, ನಾವು ಮಾಡ್ತೀವಿ. ಬಹುಶಃ ಫಸ್ಟ್ ಪ್ರಾರಂಭದಲ್ಲಿ 2 ಲಕ್ಷ ಯಾಕೆ ಹಾಕಿದ್ರು ಅಂದ್ರೆ ಮೊದಲನೇದಾಗಿ ಪಟ್ಟಣದಲ್ಲಿ ಇರೋದ್ರಿಂದ ಬಿಲ್ ತಗೊಳ್ಳೋದಕ್ಕೆ ಆಗಲ್ಲ. 5 ಲಕ್ಷ 10 ಲಕ್ಷ ಕೊಟ್ಟರೆ ಸಡನ್ ಆಗಿ 5 ಟೆಂಡರ್ ಹೋಗ್ತದೆ, ಅದಾಗಲ್ಲ ಅಂತ ಹೇಳಿ ಒಂದ್ಸಲ 2 ಲಕ್ಷ ಆಗ್ತಾ ಹೋದು. ಒಂದು 10 ಲಕ್ಷ ಆಯ್ತದೆ ಮಾಡ್ಬೋದು. ಯಾರೇ ಹೆಂಗಾರ ಆಗ್ಲಿ ನನ್ನ ಕಡೆಯಿಂದ ಒಟ್ಟು ಎಲ್ಲ ನಾವು MLCಗಳು ಅವರೆಲ್ಲ ಸೇರಿ ಒಂದು 20 ಲಕ್ಷ ರೂಪಾಯಿ ದುಡ್ಡನ್ನ ನಮ್ಮ ಕಡೆಯಿಂದ ಒದಗಿಸ್ಕೊಡ್ತೀವಿ. ಮುಖ್ಯದಿಂದ ನೀವು ಮಾಡ್ತಕ್ಕಂಥದ್ದು ಆಗ್ಬೇಕು. ಇದು ಎಲ್ಲರೂ ಸಹಾಯ ಬೇಕು, ಒಬ್ಬನೇ ಮಾಡ್ತಕ್ಕಂಥದ್ದು ಆಗ್ಬಾರ್ದು. ಪ್ರತಿಯೊಬ್ಬರು ಸಹಾಯ ಸಹಕಾರ ಇದ್ದರೆ ಅದು ಒಳ್ಳೇದಾಗ್ತದೆ ಅಂತ. ಒಂದು ಪತ್ರಿಕೆ ಅಂತಕ್ಕಂಥದ್ದು ಏನು ಅಂದ್ರೆ ವಿದ್ಯೆ ಜಗತ್ತಿನ ಬದಲಾವಣೆ ಮಾಡೋದಕ್ಕೆ ವಿದ್ಯೆ ಮುಖ್ಯ. ಈ ಜಗತ್ತಿನ ತಿದ್ದಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಅದು ಪತ್ರಿಕೋದ್ಯಮಿಗೆ ಮಾತ್ರ ಸಾಧ್ಯ, ಬೇರೆ ಯಾರಿಗೂ ಇಲ್ಲ. ಹಲವಾರು ನಾವು ಕಾಲೇಜಿನ ದಿನಗಳಿಂದ ನಾವು ನೋಡ್ಕೊಂಡು ಬಂದಿದ್ದೀನಿ. ಸರ್ಕಾರವನ್ನ ಬದಲಾವಣೆ ಮಾಡಿದಂತ ಪತ್ರಿಕೆಗಳು ಇವತ್ತು ಈ ಕರ್ನಾಟಕದಲ್ಲಿ ಇದಾವೆ ಅಂತಕ್ಕಂಥದ್ದು ನನ್ನ. ಯಾಕಂದ್ರೆ ನಿನ್ನೆ ಲಂಕೇಶ್ ಪತ್ರಿಕೆ ಅಂದ್ರೆ ಕಾಫಿ ಕುಡಿತ ಕಿತ್ಕೊಂಡು ಓದ್ತಕ್ಕಂಥದ್ದು ಅಂತದ್ದು. ಸರ್ಕಾರವನ್ನ ಬದಲಾವಣೆ ಮಾಡ್ತಕ್ಕಂಥ ಅವಾಗ ಪ್ರಿಂಟ್ ಮೀಡಿಯಾ ಭಾರಿ ದೊಡ್ಡದಾಗಿ ಬೆಳೆದಿರ್ತಕ್ಕಂಥದ್ದು ನೋಡ್ತೀವಿ. ಈಗ ದೃಶ್ಯ ಮಾಧ್ಯಮ ಬಂದ್ಬಿಟ್ಟು ಯಾವ ದೃಶ್ಯ ನೋಡೋದು ಅನ್ನೋದು ಜನಕ್ಕೆ ತಲೆ ಕೆಟ್ಟೋಗ್ಬಿಟ್ಟಿದ್ದೀವಿ. ಆ ತರ ಬೇಜಾರಾಗಿ ಹೋಗ್ಬಿಟ್ಟಿದೆ. ನಿಜವಾದಂತ ಸಂಗತಿ ತಲುಪ್ತಾ ಇಲ್ಲ ನಮಗೆ. ಇವತ್ತು ಪ್ರಪಂಚದಲ್ಲಿ ಯಾವ ಸ್ಥಳದಲ್ಲಿದ್ರೂ ಏನಾಗ್ತಾ ಇದೆ ಅಂತಕ್ಕಂಥ ನೋಡ್ತಕ್ಕಂಥ ಅವಕಾಶ ಇದೆ. ಆದ್ರೆ ಇವತ್ತು ಆ ಅವಕಾಶವನ್ನ ನಾವು ಜನರು ಅದನ್ನ ಸರಿಯಾಗಿ ಉಪಯೋಗಿಸ್ಕೊತಾ ಇಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಬಹುಶಃ ಇವತ್ತು ಹೇಳ್ತೀವಿ, ನಾವು ಶಾಶ್ವತವಲ್ಲ. ನಾವು ಇದ್ದಂತ ಅನುಭವದಲ್ಲಿ, ನಾವಿದ್ದಂತ ಅವಧಿನಲ್ಲಿ ನಾವೇನ್ ಮಾಡಿರ್ತೀವಿ ಅದು ಮಾತ್ರ ಶಾಶ್ವತವಾಗಿ ಉಳಿದಿರ್ತದೆ. ಬಹುಶಃ ನಮ್ಗೆ ಗೊತ್ತು ನಾವು ಸಾಯೋದು ಯಾವತ್ತು ಅಂತ, ದಿನ ಮಾತ್ರ ಗೊತ್ತಿಲ್ಲ ಅಷ್ಟೇ. ಸಾವು ಖಚಿತ, ಹುಟ್ಟು ಆಕಸ್ಮಿಕ. ಅದ್ರ ಒಳಗಡೆ ನಾವು ಏನ್ ಮಾಡ್ತೀವಿ, ಏನ್ ಮಾಡಿರ್ತೀವಿ ಅನ್ನೋದಕ್ಕಿಂತ ಬದುಕಬೇಕು, ಉಳಿಬೇಕು ಅಂತಕ್ಕಂಥದ್ದು ನಮ್ಮ ಇದು. ಯಾಕೆಂದ್ರೆ ನನಗೆ ನಾವು ತಾಲೂಕು ಬಗ್ಗೆ ನನಗೆ ಗೌರವ ಹೆಚ್ಚು ಅಂದ್ರೆ ಎಲ್ಲಾರು ಎಂತೆಂತನೂ ಚುನಾವಣೆಯಲ್ಲಿ ಗೆಲ್ಸಿದ್ರೆಲ್ಲ ಆಶೀರ್ವಾದ ಮಾಡಿದ್ದಾರೆ. ನನಗೂ ಕೂಡ ಇಂಡಿಪೆಂಡೆಂಟ್, ದಾಳ, ಬಿಜೆಪಿ, ಕಾಂಗ್ರೆಸ್ ಎಲ್ಲರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಅಂದ್ರೆ ನನ್ನ ಅವರು ಮಗನಾಗಿ ಅಥವಾ ಅಣ್ಣನಾಗಿ ಅವರು ಸ್ವೀಕರಿಸಿದ್ರಿಂದ ನನಗೆ ನಮ್ಮ ತಾಲೂಕಿನಲ್ಲಿ ಆ ಗೌರವ ಸಿಕ್ಕಿದೆ ಅಂತಕ್ಕಂಥದ್ದು. ಬಹುಶಃ ಇದು ನಮ್ಮ ತಂದೆ ತಾಯಿಯವರ ಪುಣ್ಯ. ನಮ್ಮ ಇದು ನನಗೆ ಅರ್ಕಲಗೂಡು ಟೌನ್ ನಮ್ಗೆ ಭಾರಿ ಖುಷಿ ಏನು ಅಂದ್ರೆ ನಾನು ಓದಂತ ಸ್ಥಳ, ಇಲ್ಲಿ ಬೆಳೆದಂತ ಇದು. ಬೀದಿ ಬೀದಿ ಗಲ್ಲಿನಲ್ಲೂ ಕೂಡ ನನಗೆ ವಿಚಾರ ಗೊತ್ತಿರ್ತಕ್ಕಂಥದ್ದು. ನಾನು ಅನೇಕ ನನ್ನ ಕ್ಲಾಸ್ಮೇಟ್ಸ್ಗಳು ಎಲ್ಲರೂ ಇಲ್ಲಿದ್ದಾರೆ. ಯಾತಕ್ಕೆ ಇದನ್ನು ಹೇಳ್ತೀನಿ ಅಂದ್ರೆ
ನಾನು ಅನ್ನೋದನ್ನ ಬಿಡಬೇಕು. ನಾವು ಅವ್ರ ಜೊತೆ ಇದೀವಿ ಅಂತ ಹೋದಾಗ ಮಾತ್ರ ಅದಕ್ಕೆ ಬದಲಾವಣೆ ಅಂತ. ಇವತ್ತು ರಾಜಕಾರಣದಲ್ಲಿ ಹೆಂಗಾಗಿದೆ ಅಂದ್ರೆ ಈ ಚುನಾವಣೆಗೆ ಬರ್ತಕ್ಕಂಥದ್ದು ಯಾವ್ದು ಸೇವೆ ಮಾಡಕ್ ಬರ್ತಕ್ಕಂಥದ್ದು ಭಾರಿ ಕಡಿಮೆ ಆಗೋಗ್ಬಿಟ್ಟಿದೆ. ಇವತ್ತೆಲ್ಲ ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ರಿಯಲ್ ಎಸ್ಟೇಟು, ಈ ತರ ದುಡ್ಡನ್ನ ಮಾಡಿ ಬರ್ತಕ್ಕಂಥ ರಾಜಕಾರಣಿಗಳು ಜಾಸ್ತಿ ಆಗಿದ್ದಾರೆ ಹೊರತು ಸೇವೆ ಮಾಡ್ತಕ್ಕಂಥ ರಾಜಕಾರಣಿಗಳು ಭಾರಿ ಕಡಿಮೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ನೀವು ಮಾಧ್ಯಮದವರು ಬರೀತಕ್ಕಂಥದ್ದು ಗಟ್ಟಿಯಾಗಿ, ಯಾರು ಮುಲಾಜಿದ್ದಾನೆ ನಾನಿರ್ಬೋದು ಯಾರಿರ್ಬೋದು, ತಪ್ಪನ್ನ ಖಂಡಿಸ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ನಿಮ್ಮ ಬೆನ್ನಿಗೆ ಅಂತಕ್ಕಂಥದ್ದನ್ನ ನೀವು ಬರೀಬೇಡಿ ದಯವಿಟ್ಟು. ನಾನ್ ತಪ್ಪು ಮಾಡ್ಲಿ ಯಾರೇ ಮಾಡ್ಲಿ ಅದನ್ನ ಬರವಣಿಗೆಯಲ್ಲಿ ಮುಖಾಂತರ ತಿದ್ದುವಂಥದ್ದು ಆಗ್ಬೇಕು. ಆಗ ನಾವು ತಿದ್ಕೊಂಡ್ರೆ ನಾವು ಶುದ್ಧವಾಗಿ ಮತ್ತೆ ರಾಜಕಾರಣ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವರೆಲ್ಲಾರು ಹೇಳಿದ್ರು ನಮ್ಮ ತಾಲೂಕಲ್ಲಿ ಅಂತ ಹೇಳಿ ಮಾಡಿದ್ರು. ಸೂರ್ಯಪ್ರಕಾಶ್ ಅವರು ಇಲ್ಲಿ ಪ್ರೆಸ್ ಕೌನ್ಸಿಲ್ ಅಧ್ಯಕ್ಷರಾಗಿದ್ದವರು ಮೊನ್ನೆ ಫೋನ್ ಮಾಡಿದ್ರು ಅವರು ನನಗೆ, ತಗ್ಡೂರ್ನ ಒಂದ್ಸಲಿ KWJಗೆ ಬರಬೇಕು ಅಂತೇಳಿ. ಖಂಡಿತ ಬನ್ನಿ ಸರ್ ಅಂತ ಹೇಳಿದೆ. ಯಾಕೆ ಅಂತ ಹೇಳಿ ಹೇಳಿದಾಗ ನನಗೆ ನನ್ನ ಬದುಕನ್ನ, ನಮ್ಮ ಬದುಕು ಸರ್ ಅವರ ಬದುಕಿನ ತಿರುವು ಬಂದಿದ್ದೆ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಅಂತೇಳಿ ಹೇಳಿದರು. ನನಗೆ ಆಶ್ಚರ್ಯ ಆಯ್ತು, ಯಾಕೆ ಸರ್ ಅಂತೆ. ಆಗ ಖಾದ್ರಿ ಶಾಮಣ್ಣ ಅವರು ಆ ಕಾಲಘಟ್ಟದಲ್ಲಿ ಅವರು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಇವರು ಒಬ್ಬ ಸಿಂಪಲ್ ರಿಪೋರ್ಟರ್ ಆಗಿದ್ರು ಕನ್ನಡ. ಆಗ ಮೊದಲ ಅವಾರ್ಡ್ ಅಂತೇಳಿ ಬಂದಿದ್ದೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ KWJ ಅವಾರ್ಡ್ ಬಂದಿದ್ದು. ನಿಮ್ಮ ಮ್ಯಾಗ್ಝಿನ್ ಅಲ್ಲಿ ಇದೆ, ನನ್ನ ಬಗ್ಗೆ ಬರೆದಿದ್ದಾರೆ. ಅವತ್ತು ನನಗೆ ಒಂದು ಅವಾರ್ಡ್ ಬಂದಿದ್ದು. ನನಗೆ ಬೆಟ್ಟದ ಎಷ್ಟೇ ಬಾರಿ ಅವರು ಬದಲಾವಣೆ ಮಾಡಿದ್ರು ಕೂಡ ಅದನ್ನ ಸಾಧ್ಯ ಆಗಿಸಲಿಕ್ಕೆ, ಒಬ್ಬರು ಶಾಸಕರಾಗಲಿಕ್ಕೆ ಸಾಧ್ಯ ಆಗಿರೋಂಥದ್ದು ಜೀವನ ಪ್ರೀತಿ ಅಂತೇಳಿ ನನಗೆ ಅನಿಸುತ್ತೆ. ಹಾಗಾಗಿ ಅವರಿಗೆ ವಿಶೇಷವಾಗಿ ನಮಗೆ ಅರಕಲಗೂಡು ತಾಲೂಕು ಪತ್ರಕರ್ತರ ಭವನವನ್ನು ಕಟ್ಟಿಕೊಡುವಂಥ ಸಂದರ್ಭದಲ್ಲಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದೇವೆ. ಇನ್ನು 6 ತಿಂಗಳು ಅಥವಾ ಒಂದು 8 ತಿಂಗಳು ಅಥವಾ ಒಂದು 10 ತಿಂಗಳೊಳಗಡೆ, ಸಾಧ್ಯ ಆದರೆ ವರ್ಷದ ಒಳಗಡೆ ಈ ಭವನದ ಶಂಕುಸ್ಥಾಪನೆ ಏನಾಗಿದೆ, ಈ ಭವನದ ಉದ್ಘಾಟನೆಯನ್ನು ಕೂಡ ನೀವೇ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ, ಉದ್ಘಾಟನೆಯನ್ನು ನೀವೇ ಮಾಡಿಕೊಡ್ಬೇಕು ಅಂತ ಅದಕ್ಕೆ ಅಗತ್ಯ ಇರುವಂತ ಎಲ್ಲ ಅನುದಾನವನ್ನು ಕೂಡ ಅವರು ಕ್ರೋಢೀಕರಿಸಿ ಕೊಡಬೇಕು ಅಂತೇಳಿ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಒತ್ತಾಯವನ್ನು ಮಾಡ್ತೀನಿ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವುದೂ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಮಂಜಣ್ಣಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ರಾಜಕಾರಣವನ್ನು ಬದಲು ಮಾಡುವುದು ರೀತಿನೂ ಗೊತ್ತು, ಅನುದಾನ ತರುವ ಕಲೆನೂ ಗೊತ್ತು, ಎಲ್ಲವೂ ಗೊತ್ತು. ಆದರೆ ನೀವು ಅವ್ರನ್ನ ಪ್ರೀತಿಯಲ್ಲಿ ಹೆಂಗೆ ಗೆಲ್ತೀರಿ ಅನ್ನೋದು ಇಂಪಾರ್ಟೆಂಟ್. ಹಾಗಾಗಿ ಇವತ್ತು ಅರಸೀಕೆರೆಯಲ್ಲಿ ಕಳೆದ ತಿಂಗಳಷ್ಟೇ ನಮ್ಮ ಅಲ್ಲಿ ಪತ್ರಿಕಾ ಭವನ ಶಂಕುಸ್ಥಾಪನೆಯನ್ನ ಮಾಡಿ ಬಂದ್ವಿ. ನಾನು ಮದನ್ ಗೌಡರು, ಕೆಂಚೇಗೌಡರು ಅದಿಯಾಗಿ ಎಲ್ಲರೂ ಕೂಡ ಹೋಗಿದ್ವಿ. ಶಿವಲಿಂಗೇಗೌಡರು ಇವತ್ತು ಸಚಿವರಾಗಿದ್ದಾರೆ, ಬಟ್ ಅವತ್ತು ಶಾಸಕರಾಗೇ ಇದ್ರು. ಆ ಸಂದರ್ಭದಲ್ಲಿ ಅವರು ಅಲ್ಲಿ ಮಾತನಾಡುವಂತ ಒಂದು ಮಾತು ನನಗೆ ಬಹಳ ಖುಷಿ ಅಂತ ಅನಿಸ್ತು. ಆ ಪತ್ರಿಕಾ ಭವನ ಶಂಕುಸ್ಥಾಪನೆ ಮಾಡಿ ಬಂದು ಮಾತನಾಡುವಾಗ ಅವರು, ದಯವಿಟ್ಟು ಯಾವ ಪತ್ರಕರ್ತರು ಎಲ್ಲೂ ಕೂಡ ನೀವು ಹಣವನ್ನ ಕೇಳಬೇಕು, ಈ ಭವನವನ್ನ ಕಟ್ಟಿಕೊಡುವಂತ ಜವಾಬ್ದಾರಿ ನಂದು ಅಂತೇಳಿ ಅವರು ಹೇಳಿದ್ರು. ಹಾಗಾಗಿ ಅದಕ್ಕೆ 15 ಲಕ್ಷ ಆಗುತ್ತೆ, 20 ಲಕ್ಷ ಆಗುತ್ತೆ, ಅದೆಷ್ಟೇ ಆದರೂ ಕೂಡ ಯಾವುದೋ ರೂಪದಲ್ಲಿ ನಾನು ಅದ ಅನುದಾನವನ್ನ ಹೊಂದಿಸಿ ನಾನು ಆ ಭವನವನ್ನ ಕಟ್ಕೊಡುವಂತ ಜವಾಬ್ದಾರಿ 25 ಲ್ಯಾಕ್ಸ್ ಕೆಂಚೇಗೌಡರು ಅಪ್ಡೇಟ್ ಮಾಡಿದ 25 ಲಕ್ಷದ ಅಂದಾಜಲ್ಲಿ ಅದನ್ನ ಭವನವನ್ನ ಕಟ್ಕೊಳ್ಳುವಂತ ಕೆಲಸವನ್ನ ನಾವು ಮಾಡ್ತೀವಿ. ಅದ್ರ ಆಚೆಗೆ ಇನ್ನೂ 25 ಲಕ್ಷ ಆದ್ರೂ ಕೂಡ ನಾನು ಅದು ಹೊಂದಿಸಿ ಕೊಡ್ತೀನಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಅದನ್ನ ನಾವು ಮಾಡಲು ತಗೋಬೇಕು ಅಂತ ಹೇಳಲ್ಲ. ಆದ್ರೆ ಈ ಭವನ ಪತ್ರಕರ್ತರ ಭವನ ಅಂದ್ರೆ ಅದೊಂದು ದೇವಸ್ಥಾನ ಇದ್ದಾಗೆ. ಇಲ್ಲಿ ಉಳ್ಳವರು ಬರ್ತಾರೆ, ಇಲ್ಲದವರು ಬರ್ತಾರೆ, ನೊಂದವರು ಬರ್ತಾರೆ, ಅಶಕ್ತರು ಬರ್ತಾರೆ, ದೀನದಲಿತರು ಬರ್ತಾರೆ, ಎಲ್ರಿಗೂ ಕೂಡ ವೇದಿಕೆ ಒಂದು ದೇವಸ್ಥಾನ ಮಂದಿರ ರೂಪ ಇದ್ದ ಹಾಗೆ. ಹಾಗಾಗಿ ನಾವು ನಿಮ್ಮೆಲ್ಲರ ಪ್ರೀತಿಯ ಕಾಣಿಕೆ ಕೂಡ ಅದರೊಳಗಡೆ ಇರಬೇಕು, ಎಲ್ಲರ ಸಹಕಾರ ಕೂಡ ಬೇಕು. ಅದರ ಜೊತೆಗೆ ಮಂಜಣ್ಣ ಅವರ ಸಹಕಾರ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಗತ್ಯ ಇದೆ. ಆ ಕೆಲಸವನ್ನು ಅವರು ಮಾಡಿಕೊಡ್ತಾರೆ ಅಂತೇಳಿ ನಾನು ನಿರೀಕ್ಷೆಯನ್ನ ಮಾಡಿದ್ದೇನೆ. ಹಾಗಾಗಿ ಇವತ್ತು ಅನೇಕ ಕಡೆ ತಾಲೂಕು ಪತ್ರಕರ್ತರ ಸಂಘಗಳು ಭವನಗಳು ಆಗ್ತಾ ಇದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿಶೇಷವಾಗಿ ಚನ್ನರಾಯಪಟ್ಟಣದಲ್ಲಿ ಒಳ್ಳೆ ಭವನ ಆಯಿತು. ಅಲ್ಲಿ ಆ ಸಂದರ್ಭದಲ್ಲಿ ಶಾಸಕರಾದಂಥ ನಮ್ಮ ಬಾಲಕೃಷ್ಣ ಅವರು ಕೊಟ್ಟಂತ ಸಹಕಾರವನ್ನು ನಾನು ಇವತ್ತು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಬೇಲೂರಿನಲ್ಲಿ ಭವನ ಆಗಿದೆ, ಹಾಗೆ ಅರಸೀಕೆರೆಯಲ್ಲಿ ಆಗ್ತಾ ಇದೆ, ಸಕಲೇಶ್ಪುರದಲ್ಲಿ ಒಂದು ಫ್ಲೋರ್ ಆಗಿದೆ, ಮತ್ತೆ ಅದು ಆಗುವ ಕಂಪ್ಲೀಟ್ ಆಗುವ ಸ್ಥಿತಿಯಲ್ಲಿದೆ. ಆದರೆ ದಿನ ಅವತ್ತು ಅದನ್ನ ಲ್ಯಾಂಡ್ ಮಾರ್ಕ್ ಆಗಿಟ್ಕೊಂಡು ಪತ್ರಿಕಾ ದಿನಾಚರಣೆ ಜುಲೈ ತಿಂಗಳಲ್ಲಿ ಮೊದಲನೇ
ಜುಲೈ ತಿಂಗಳಲ್ಲಿ ನಾವು ಮಾಡ್ತಾ ಬಂದಿದ್ದೇವೆ. ಆದರೆ ಅದನ್ನು ಇವತ್ತು ನಮ್ಮ ಶಂಕುಸ್ಥಾಪನೆ ಜೊತೆಗೆ ಇದನ್ನು ಕೂಡ ಇಟ್ಕೊಂಡಿದ್ದರಿಂದ ತಡವಾಗಿದೆ. ಪತ್ರಿಕಾ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ವೃತ್ತಿಯ ಬಗ್ಗೆ ಮನನ ಮಾಡಿಕೊಳ್ಳುವಂಥ, ವೃತ್ತಿಯ ಬಗ್ಗೆ ಯಾರೋ ಬೆರಳು ತೋರಿಸೋ ಬದಲು ನಮಗೆ ನಾವೇ ಆತ್ಮವಿಮರ್ಶೆ ಮಾಡಿಕೊಳ್ಳುವಂಥ ಕೆಲಸವನ್ನು ನಾವು ಮಾಡೋಣ. ವಿಶೇಷವಾಗಿ ಅರಕಲಗೂಡು ತಾಲೂಕಿನಲ್ಲಿ ಬಹಳ ಗಟ್ಟಿ ನೆಲೆಯಂಥ ಪತ್ರಕರ್ತರುಗಳು ಬೆಳೆದು ಬಂದಿದ್ದಾರೆ. ಹಾಗಾಗಿ ಇದಕ್ಕೊಂದು ಮೌಲ್ಯ ಇದೆ, ಒಂದು ಎಥಿಕ್ಸ್ ಇದೆ. ಹಾಗಾಗಿ ಇದನ್ನ ಯಾವತ್ತೂ ಕೂಡ ಬಿಟ್ಟು ನಡೆಯುವಂಥ ಕೆಲಸ ಆಗಬಾರದು. ಇವತ್ತು ಸುದ್ದಿ ಮನೆ ಒಳಗಡೆ ತುಂಬಾ ಜನ ಪತ್ರಕರ್ತರುಗಳು ಬರ್ತಾ ಇದ್ದಾರೆ. ನಾನು ಪತ್ರಕರ್ತ ಅಂತ ಹೇಳಿ ಹೇಳಿಕೊಂಡು ಬರುವವರ ಸಂಖ್ಯೆ ಜಾಸ್ತಿ ಇದೆ, ವಿಸಿಟಿಂಗ್ ಕಾರ್ಡ್ ಪತ್ರಕರ್ತರ ಸಂಖ್ಯೆ ಜಾಸ್ತಿ ಇದೆ. ಹಾಗಾಗಿ ಇಂಥವರ ನಡುವೆ ನಿಜವಾದ ಪತ್ರಿಕೋದ್ಯಮನ ಮಾಡ್ಕೊಂಡು ಬಂದಿರುವಂತ, ಅವತ್ತಿನಿಂದ ಇವತ್ತಿನವರೆಗೂ ಇಲ್ಲಿ ಪತ್ರಕರ್ತರಾಗಿ ಕೆಲಸ ಮಾಡಿರುವಂಥವ್ರ ಎಲ್ಲರ ಶ್ರಮ ಬಹಳ ಮುಖ್ಯ. ಆ ಕಾರಣಕ್ಕೋಸ್ಕರನೇ ಇವತ್ತು ತುಂಬಾ ಜನ ಈ ವೃತ್ತಿಗೆ ಯಶಸ್ಸನ್ನ ತಂದುಕೊಟ್ಟು ಹೋಗಿದ್ದಾರೆ. ಇವತ್ತು ಇಲ್ಲಿ ನೀವು ಸನ್ಮಾನ ಮಾಡ್ತಾ ಇದ್ದೀರಿ. ವಿಶೇಷವಾಗಿ ಚಂದ್ರಶೇಖರ್ ಇತರರೆಲ್ಲರಿಗೂ ಕೂಡ ಅವರು ವೃತ್ತಿಯಲ್ಲಿ ಮಾಡಿರುವಂತಹ ಸೇವೆ, ಒಂದು ಸುದ್ದಿಯನ್ನು ಬರೆಯುವಾಗ, ಒಂದು ಶಬ್ದವನ್ನು ಬಳಕೆ ಮಾಡುವಾಗ, ಒಂದು ವಾಕ್ಯ ರಚನೆ ಮಾಡುವಾಗ ಹೇಗೆಲ್ಲ ಮಾಡಬೇಕು, ಯಾರು ಒಂದು ಶಬ್ದ ಬಳಕೆ ಮಾಡಿದ್ರೆ ಯಾರಿಗೆ ನೋವಾಗುತ್ತೆ, ಯಾರ ಮನಸ್ಸಿಗೆ ಹರಟಾಗುತ್ತೆ ಅಂತ ಆ ವಿವೇಚನೆ ಇಟ್ಕೊಂಡು ಸುದ್ದಿ ಮಾಡಿದಂಥ, ಪತ್ರಿಕೋದ್ಯಮ ನಡೆಸ್ಕೊಂಡು ಬಂದಂಥ ಕಾಲಘಟ್ಟ ಇವತ್ತು ನಮ್ಮ ಜಿಲ್ಲೆಗೆ ಇದೆ. ಗುರುರಾಮಮೂರ್ತಿ ಅವರ ಕಾಲದಿಂದಲೂ ಕೂಡ ಅದು ಪರಂಪರೆ ನಡ್ಕೊಂಡು ಬಂದಿದೆ. ಒಂದು ತಿಂಗಳ 10ರಿಂದ 15 ಸಾವಿರ ಬಂದ್ರೆ ದೊಡ್ಡದು. ಅನಿವಾರ್ಯ ಏನೇನೋ ಸ್ಕೀಮ್ ಮಾಡಿದ್ರು ಕೂಡ ಒಂದು 35 ಸಾವಿರ 40 ಸಾವಿರ ದಾಟಲು ಬಹಳ ಕಷ್ಟ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನೇನೋ ಮಾಡ್ಕೊಂಡು ಸಂಸಾರ ಸಾಕೊಂಡು ಮಕ್ಕಳನ್ನ ಸಾಕೊಂಡು ಇವತ್ತು ಎಲ್ಲ ಒಂದು ರಂಗದಲ್ಲೂ ಕೂಡ ಅವರು ಕೂಡ ನಾವು ಒಂದು ಅಂಗ ಅಂತೇಳಿ ತಿಳ್ಕೊಂಡು ಸೇವೆ ಮಾಡ್ತಾ ಇರುವಂತ ನಮ್ಮ ಪತ್ರಿಕಾ ಸನ್ಮಿತರಿಗೆ ಒಂದು ಭವನ ಬೇಕು. ಭವನ ಅಂತಕಿನ ಒಂದು ಅನುಭವ ಮಂಟಪ. ಆ ಮಂಟಪದಲ್ಲಿ ಸಾಕಷ್ಟು ಚಿಂತನೆಗಳನ್ನ ಮಾಡಿ ಸಮಾಜಕ್ಕೆ ತಿದ್ದುವಂತ ವ್ಯವಸ್ಥೆಗಳು ನಮ್ಮ ಈ ಪತ್ರಿಕಾ ಭವನದಿಂದ ಆಗ್ಬೇಕು ಅಂತೇಳಿ ದೊಡ್ಡ ಕನಸನ್ನ ಇಟ್ಕೊಂಡು ಮೊನ್ನೆ ಅರಸೀಕೆರೆಯಲ್ಲಿ ನಾವು ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿನ ಶಾಸಕರಾಗಿ ನಮ್ಮ ಪತ್ರಿಕಾ ಭವನಕ್ಕೆ ಶಂಕುಸ್ಥಾಪನೆ ಮಾಡಿ ಅಲ್ಲಿ ಆಶ್ವಾಸನೆ ಕೊಡ್ತಿದ್ದಂಗೆ ಅವ್ರು ಮಿನಿಸ್ಟರ್ ಆದ್ರು. ನಮ್ಮ ಮಂದಣ್ಣವ್ರಿಗೆ ಮಿನಿಸ್ಟರ್ ಆಗ್ಬೇಕು ಅಂತ ಏನು ಆಸೆ ಇಲ್ಲ. ಆಸೆ ಇದ್ರು ಅಲ್ಲಿ ಹೇಳ್ತೀನಿ ಕೇಳಿ, ಪೂರ್ಣ ಆಗ್ಬೇಕಲ್ಲ. ಯಾರೇ ಆಗಿದ್ರು ರಾಜಕಾರಣ ವೇದಿಕೆ ಮೇಲೆ ಇದ್ದವ್ರು ಎಲ್ಲರೂ ಒಂದಲ್ಲ ಒಂದ್ ರೀತಿ ಆಸೆ ಇಟ್ಕೊಂಡಿದ್ರು ಕೂಡ ಭಗವಂತ ಕೊಟ್ಟಂತ ಅವಕಾಶಗಳನ್ನ ಯಾವ ರೀತಿಯಲ್ಲಿ ಸದುಪಯೋಗ ಮಾಡ್ಕೊಡ್ತಾರೆ ಅದಕ್ಕೆ ಪ್ರತಿಫಲ ಸಿಗ್ತಾ ಹೋಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಪತ್ರಿಕಾ ಭವನಕ್ಕೆ ನಮ್ಮ ಸಹಕಾರ ಏನು ಅಗತ್ಯ ಇದೆ, ಹಿಂದೆನೂ ಕೂಡ ಈ ಒಂದು ಸ್ಥಳವನ್ನ ನಿಗದಿ ಮಾಡಿಕೊಟ್ಟಿದ್ದಾರೆ. ಅವತ್ತು ಕೂಡ ಒಂದಷ್ಟು ಹಣವನ್ನ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಈಗ ಕೂಡ ನಾವು ಕೂಡ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾನು ಪೂರಕವಾಗಿ ಈ ಪತ್ರಿಕಾ ಭವನ ಒಂದು ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ನಾನು ಒಂದು ನೆರವನ್ನ ನೀಡ್ತೀನಿ ಅಂತೇಳಿ ನಮ್ಮ ಸ್ಥಳೀಯ ಶಾಸಕರು ಆದಂತಹ ಎ ಮಂಜಣ್ಣವರು ಆದಿಯಾಗಿ ಶ್ರೀಧರ್ ಗೌಡರು ಕೂಡ ಒಂದಷ್ಟು ಮಾತುಗಳನ್ನ ಆಡಿದರೆ ಎಲ್ಲರ ಸಹಕಾರ ಇದೆ. ಅದು ನಮ್ಮ ಕೆಂಚೇಗೌಡರು, ನಮ್ಮ ಶಿವಾನಂದ ಅವ್ರು ಹೇಳೋದೇನಂದ್ರೆ, ನಾವು ಹೋದಂತ ಸಂದರ್ಭದಲ್ಲಿ ಸ್ವಲ್ಪ ಇದಾಗ್ಬೋದು, ನಾವು ವರ್ಷ ಮಂಜಣ್ಣ ಮೊದಲೇ ಹೇಳಿದ್ರಲ್ಲ, ಪಾಪ ಕೇಳುವಂತ ಸ್ವಭಾವ ನಮ್ಮವ್ರಿಗಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಅದು ಯಾವ ನಿಟ್ಟಿನಲ್ಲಿ ಚೆನ್ನಾಗಿ ಒಂದು ಅನುಭವ ಮಂಟಪ ಬೇಗನೆ ಆಗ್ಬೇಕು. ಇವತ್ತು ಶಂಕುಸ್ಥಾಪನೆ ಆಗಿದೆ, ಅದೇನು ದೊಡ್ಡದೇನಲ್ಲ. 5-6 ತಿಂಗಳಲ್ಲಿ 7-8 ತಿಂಗಳಲ್ಲಿ ಇದು ಉದ್ಘಾಟನೆ ಆಗುವಂತ ಕಾರ್ಯಕ್ರಮ ಆಗಬೇಕು. ತಾಲೂಕಿನ ಅಧ್ಯಕ್ಷ ಕೂಡ ಮಂಜಣ್ಣವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳು ಕೂಡ ಜಗದ್ಗುರುಗಳು ಬರಬೇಕು ಅಂತ ಹೇಳಿ ಅಪೇಕ್ಷೆಯನ್ನ ಪಟ್ಟಿದ್ದಾರೆ. ಎಲ್ಲರನ್ನು ಕರೆಸ್ಕೊಂಡು ಜಗದ್ಗುರುಗಳನ್ನ, ಎಲ್ಲ ಧರ್ಮದ ಸಮುದಾಯದ ಗುರುಗಳನ್ನ ಕರೆಸಿ ಆದಷ್ಟು ನಮ್ಮ ಅರಕಲಗೂಡು ತಾಲೂಕಿನಲ್ಲಿ ನಾವು ಕೂಡ ಉದ್ಘಾಟನೆ ಮಾಡಿ ಆ ಪತ್ರಿಕಾ ಭವನದಲ್ಲಿ, ಯಾಕಂದ್ರೆ ಎಲ್ಲ ಕಡೆ ಇವತ್ತು ಇಷ್ಟೆಲ್ಲ ಸಮಾಜ ಮುಂದುವರೆದು ಕೂಡ ಇಷ್ಟೆಲ್ಲ ಸರ್ಕಾರಗಳು ಬಂದಿದ್ರು ಕೂಡ ಒಂದು ಪತ್ರಕರ್ತರಿಗೆ ಭವನಗಳು ಇಲ್ಲ ಅನ್ನಂತ ಸಂದರ್ಭದಲ್ಲಿ ಬಹಳಷ್ಟು ನೋವಾಗ್ತದೆ. ಆದ್ರೆ ಅದಕ್ಕೆ ಪೂರಕವಾದಂತಹ ವಾತಾವರಣ ಇವತ್ತು ಸೃಷ್ಟಿಯಾಗಿದೆ. ಅದಕ್ಕೆಲ್ಲರ ಒಂದು ಸಹಕಾರ, ಪ್ರೀತಿ, ವಿಶ್ವಾಸ ಇದೆ. ಹೆಚ್ಚಿನ ರೀತಿಯಲ್ಲಿ ನಮ್ಮ ಶಾಸಕರಾದಂತಹ ಎ ಮಂಜಣ್ಣವರ ಮೇಲೆ ಜಾಸ್ತಿ ನಿರೀಕ್ಷೆಯನ್ನ ನಮ್ಮ ತಾಲೂಕಿನ, ನಮ್ಮ ಜಿಲ್ಲೆಯ, ನಮ್ಮ ರಾಜ್ಯದ ಅಧ್ಯಕ್ಷ 3 ಜನ ಇಟ್ಕೊಂಡಿದ್ದಾರೆ. ಜೊತೆಯಲ್ಲಿ ಮದನ್ ಗೌಡ ಆದಿಯಾಗಿ ಪ್ರಮೋದ್ ಅವರು ಅವರ ಜೊತೆ ಇಟ್ಕೊಂಡು ಸಾಕಷ್ಟು ಬೇಗನೆ ಆಗ್ಲಿ ಅಂತೇಳಿ ಅವ್ರ ಜೊತೆ, ಯಾಕಂದ್ರೆ ಒಂದು ಕೆಲಸ ಆಗ್ಬೇಕಾದ್ರೆ ಬಹಳ ಮುಖ್ಯ ಆಗ್ತದೆ. ಅಲ್ಲೇ ತಿರುಗಿಸಿ ಹೋಗ್ಬಿಡೋದು, ನೀರ್ ಅಲ್ಲೇ ಕಾವಲೆ ಸಫರಲ್ಲ. ನಾವೇನು ಕೇಳಬೇಕು ಅಂತ ಹೇಳಿದೀವಿ, ಅಲ್ಲೇ ಅವ್ರ ಮಾತು ನಾವು ಕೇಳಿದ್ರೆ 1 ಲಕ್ಷ ಬರೋದು, ಅವ್ರು ಕೇಳಿದ್ರೆ 5 ಲಕ್ಷ ಬರ್ಬೋದು. ಆತರ ಅದಕ್ಕೋಸ್ಕರ ನಿಮ್ ಶಕ್ತಿಯನ್ನ ಬಳಸ್ತಾ ಇದ್ದೀವಿ. ನಾವಿಲ್ಲ ಅಂತ ಹೇಳಿಲ್ಲ,
ನಾನು ಹೇಳಿದ್ನಲ್ಲ, ಕೆಂಚೇಗೌಡರದು ಅದೇ ಸ್ಥಿತಿ, ನಮ್ದು ಅದೇ ಪರಿಸ್ಥಿತಿ. ಹಾಗಾಗಿ ನಾವು ಕೂಡ ನಿಮ್ಮ ಯಾರನ್ನ ಕೇಳಬೇಕು ಅಂತ ನೀವು ಒಂದು ಪಟ್ಟಿಯನ್ನು ಮಾಡ್ಕೊಂಡ್ಬಂದ್ರೆ ಅವರೆಲ್ಲ ಎಲ್ಲ ಕಡೆಯಲ್ಲೂ ಕೂಡ ಬರ್ತೀವಿ, ಅದು ಕೆಲಸ ಮಾಡೋಣ. ಯಾಕೆಂದ್ರೆ ಹಾಸನ ಜಿಲ್ಲಾ ಪತ್ರಕರ್ತರ ಭವನ ಆಗಿದ್ದು ಕೂಡ ಹಾಗೇನೆ, ಅದು ಎಲ್ಲರೂ ಮನೆ ಬಾಗಿಲಿಗೆ ನಾವು ಹೋಗಿದ್ದೀವಿ ಅವತ್ತಿನ ಸಂದರ್ಭದಲ್ಲಿ. ಆಗಿನ ಬೇಕೆರೆ ನಾಗೇಶ್ ಇದ್ರಲ್ಲ, ಅವರು ಕೂಡ ಆ ಸಂದರ್ಭದಲ್ಲಿ ಯಾರ್ದು 2 ಲಕ್ಷ ಕಳಿಸ್ಕೊಟ್ಟಿದ್ರು. ಈ ಥರದ್ದೆಲ್ಲ 1 ಲಕ್ಷ 2 ಲಕ್ಷ 5 ಲಕ್ಷ ಈ ಥರದ್ದೆಲ್ಲ ಸೇರೆ ಭವನ ಆಗಿದ್ದು. ಹಾಗಾಗಿ ನಮ್ಮೆಲ್ಲರ ಪ್ರೀತಿ ಒತ್ತಾಯ ಏನಂದ್ರೆ, ಮಂಜಣ್ಣ ಅದನ್ನ ಕೇಳಿದ್ರೆ ಜಾಸ್ತಿ ಹಣ ಬರುತ್ತೆ, 25 ಜನ ಕೇಳಬಾರ್ದು, 5 ಜನದಲ್ಲೇ ಮುಗಿದೋಗುತ್ತೆ ಅಂತ ಅಷ್ಟೇ. ಆಯ್ತು, ಎಲ್ಲ ವಿಚಾರಗಳನ್ನ ಮಾತನಾಡಿದ್ದಾರೆ, ಏನು ಬಾಕಿ ಉಳಿದಿಲ್ಲ. ಹಾಗಾಗಿ ಇವತ್ತು ಏನು ಪತ್ರಕರ್ತರ ಭವನದ ಶಂಕುಸ್ಥಾಪನೆ ನೆರವೇರಿದೆ, ಅದರ ಜವಾಬ್ದಾರಿಯನ್ನ ಸಂಪೂರ್ಣ ಮಂಜಣ್ಣವರು ಹೊತ್ತುಕೊಂಡು ಬೇರೆ ಕಡೆ ಪತ್ರಕರ್ತರು ನೆರವು ಕೇಳುವ ರೀತಿಯಲ್ಲಿ ಆ ಭವನವನ್ನ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ. ಹಾಗೆ ನಮ್ಮ ಪರಮ ಪೂಜ್ಯರಾದ ಶಂಭುನಾಥ ಶ್ರೀಗಳು ಎಲ್ಲಿ ಏನು ಆಶೀರ್ವಾದ ಮಾಡ್ತಾರೆ ಅವಕ್ಕೆ ಯಾವ ಕೆಲಸವೂ ಬಾಕಿ ಉಳಿದಿಲ್ಲ, ಉಳಿಯೋದು ಇಲ್ಲ. ಹಾಗಾಗಿ ಪತ್ರಕರ್ತರ ಭವನ ಕೂಡ ನಿಗದಿತ ಸಮಯಕ್ಕೆ ಮುಗಿಯುತ್ತೆ ಅನ್ನೋ ಆಶಯ ಇದೆ. ಹಾಸನ ಜಿಲ್ಲೆ ಅರಕಲೂರು ತಾಲೂಕಿನ ವಿಶೇಷವಾಗಿ ಪತ್ರಕರ್ತರ ಬಗ್ಗೆ ಮಾತನಾಡಬೇಕು ಅಂದರೆ, ನಾನು ಚಂದ್ರಶೇಖರ್ ಅವರು ಹೆಚ್ಚು ಕಡಿಮೆ 23 ವರ್ಷ ಒಟ್ಟಿಗೆ ಕೆಲಸ ಮಾಡಿದವರು. ಕಳೆದ ನಾವು ನಮ್ಮ ಆಡಳಿತ ಮಂಡಳಿ ಹಾಸನ ಜಿಲ್ಲೆಯಲ್ಲಿ ಬಂದ ನಂತರದಲ್ಲಿ ಪತ್ರಿಕಾ ವಿತರಕರು ಮತ್ತು ಹೊರಗಿನ ಪತ್ರಕರ್ತರಿಗೂ ಮಾನ್ಯತೆಯನ್ನು ಜಿಲ್ಲಾ ಮಟ್ಟದಲ್ಲಿ ಕೊಡಬೇಕು ಅನ್ನೋ ವಿಚಾರ ಬಂದಾಗ ಮೊದಲ ಹೆಸರು ಬಂದಿತ್ತು ನಮ್ಮ ಚಂದ್ರಶೇಖರ್ ಅವರು. ಮದನಗೌಡರು, ಶಿವಾನಂದ್ ಅವರು, ನಾವೆಲ್ಲ ಚಂದ್ರಶೇಖರ್ ಅವ್ರನ್ನೇ ಗುರುತಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಟ್ಟದ ಮಹತ್ವ ಇರ್ತಕ್ಕಂಥ ತಾಲೂಕು ಇದು. ಜೊತೆಗೆ ಈಗಾಗಲೇ ಶಿವಾನಂದ್ ಅವರು ಬ್ಲಾಕ್ ಮೇಲ್ ಪತ್ರಕರ್ತರು ಅಂತ ಹೇಳಿಲ್ಲ, ನಾನು ಅದನ್ನು ನೇರವಾಗಿ ಹೇಳ್ತಿದ್ದೀನಿ. ಆ ಥರದವರಿಗೆ ತಾವು ಪತ್ರಕರ್ತರು, ಇಲ್ಲಿಯ ಪತ್ರಕರ್ತರು ಸಂಘದೊಳಗೆ ಆದ್ಯತೆಯನ್ನು ಕೊಡದೆ ನೇರವಾಗಿ ನಿಷ್ಠುರವಾಗಿ ಕೆಲಸ ಮಾಡ್ತಕ್ಕಂಥ, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಕ್ಕಂಥ ಪತ್ರಕರ್ತರನ್ನ ತಂಡದೊಳಗೆ ಇದ್ದುಕೊಂಡು ಈ ತಾಲೂಕಿನ ಪತ್ರಕರ್ತರಿಗಿರುವಂತಹ ಗೌರವವನ್ನು ಉಳಿಸ್ಕೋಬೇಕು ಅಂತ ಕೇಳ್ಕೊಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ಧನ್ಯವಾದಗಳು. ನಿರ್ಮಾಣ ಮಾಡೋಕ್ಕೆ ಹಲವು ಬಾರಿ ಪ್ರಯತ್ನ ಪಟ್ಟಿದ್ದು. ಸುಬ್ರಹ್ಮ ಸರ್ ಇದ್ದಾಗ ಅವರ ಅಧ್ಯಕ್ಷತೆಯಲ್ಲಿ ಈ ಏನು 30-60 ಚದರಡಿ ಜಾಗವನ್ನು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತಿ ನವೀಕರಣ ಮಾಡಿಕೊಂಡಿತ್ತು. ಆ ಒಂದು ಉತ್ತಮವಾದ ಕೆಲಸನ ಶ್ರೀಯುತ ನರಸೇಗೌಡ ಸರ್ ಅವರು ಅವರ ಅಧ್ಯಕ್ಷತೆಯಲ್ಲಿ ತಾಲೂಕು ಪಂಚಾಯತಿ ಅಧ್ಯಕ್ಷರಾದಾಗ ನಮ್ಮ ಪತ್ರಕರ್ತರು ಭವನಕ್ಕಿಂತ ಬೆಳೆಸಿಬಿಟ್ಟು ನಮಗೆ ಎಲ್ಲ ರೀತಿಯಿಂದ ಸಹಕಾರ ಕೊಟ್ಟಿದ್ರು. ಅವ್ರನ್ನೂ ನಾನು ನೆನಪು. ಅದೇ ರೀತಿ ಜನಪ್ರಿಯ ಶಾಸಕರ ಬಗ್ಗೆ ಹೇಳ್ಬೇಕಂದ್ರೆ, ಪತ್ರಕರ್ತರ ಜೊತೆ ಹಲವಾರು ಕಳೆದ 40 ವರ್ಷದಿಂದಲೂ ನಮ್ಮ ಜೊತೆ ಭಾಳ ಪ್ರೀತಿ ಮತ್ತು ಆತ್ಮೀಯತೆಯಿಂದ ಇದ್ದಾರೆ. ಯಾವಾಗ ಯಾವ ಟೈಮಲ್ಲಿ ನಮಗೆ ಬೇಡಿಕೆಗಳನ್ನ ಇಟ್ಕೊಂಡ್ರೆ, ಸಾಮಾಜಿಕವಾಗಲಿ ಮತ್ತು ನಮ್ಮ ಪರ್ಸ್ನಲ್ ಆಗಾಗಲಿ ಅದಕ್ಕೆ ಸ್ಪಂದಿಸಿ ಆ ಕೆಲಸಗಳನ್ನೆಲ್ಲ ಮಾಡಿಕೊಡ್ತಾ ಬಂದಿದ್ದಾರೆ. ಪ್ರತಿ ಸರಿ ಅವರ ಒತ್ತಡನೇ ಜಾಸ್ತಿ ಇದ್ದು, ಎಲ್ಲರೇ ನೀವು ಪತ್ರಕರ್ತರ ಭವನ ಕಟ್ಟಲೆಯ ಜಾಗ ಇದೆ ಅಂತಲ್ಲ, ಕಟ್ಟರೆಯ ಬೇಗ ಕಟ್ಟಬೇಕು, ಬೇಗ ಮಾಡಬೇಕು ಮಾಡಿ ಅಂತ ಸುಬ್ರಹ್ಮ ಸರ್ಗೂ ಒತ್ತಡ ಹಾಕಿದ್ದಾರೆ, ಶಂಕರ್ ಸರ್ಗೂ ಒತ್ತಡ ಹಾಕಿದ್ದಾರೆ, ಎ ಪಿ ಶಂಕರ್ ಅಧ್ಯಕ್ಷ ಆದಲ್ಲೂ ಒತ್ತಡ ಹಾಕಿದ್ದಾರೆ. ತದನಂತರ ನಾನು ಅಧ್ಯಕ್ಷ ಆದಲ್ಲೂ ಪದಗ್ರಹಣ ಕಾರ್ಯಕ್ರಮದಲ್ಲೂ ಅದನ್ನೇ ಹೇಳಿದ್ದು, ಫಸ್ಟ್ ಮಾಡೇ ಅದೇನು ಅದೇನಿದೆ ಸಾಕಾರ ಮಾಡ್ಕೊಡ್ತೀನಿ ಅಂತ. ಅದೇ ಎ ಪಿ ಶಂಕರ್ ಅಧ್ಯಕ್ಷ ಆದಾಗ 2.5 ಲಕ್ಷ ಅಮೌಂಟ್ ಹಾಕಿ ಮತ್ತೆ ನೀವು ಎಷ್ಟು ಕೇಳ್ತೀರ ಅಷ್ಟು ಕೊಡ್ತೀನಿ, ಅದಕ್ಕೆ ಮಿತಿನೇ ಇಲ್ಲ, ನಾನು ವೈಯಕ್ತಿಕವೂ ಸಹಾಯ ಮಾಡ್ತೀನಿ, ಫಸ್ಟು ನೀವು ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದು ಡಾಕ್ಯುಮೆಂಟ್ ನಮ್ಮ ಸಂಘದ ಸ್ವಲ್ಪ ಕೆಲವೊಂದು ಡಾಕ್ಯುಮೆಂಟ್ ಜಿಲ್ಲಾ ಕಚೇರಿಗಳಿಗೆ ಕೊಡುವಂಥ ಡಾಕ್ಯುಮೆಂಟ್ ತಡವಾದ್ರಿಂದ ಸ್ವಲ್ಪ ತಡವಾಗಿದೆ. ಈಗಲೂ ನಾನು ಶಾಸಕರಲ್ಲಿ ಕೇಳ್ಕೊಳ್ಳೋದು ಒಂದೇ, ಅದು ನಿಮ್ಮದೇ ಭವನ, ಹಾಗೆ ನಮ್ಮ ರಾಜ್ಯಾಧ್ಯಕ್ಷ ಹೇಳೋದಕ್ಕೆ ಸಾರ್ವಜನಿಕರ ದೇವರ ಮನೆ ಅದು. ಹಾಗಾಗಿ ಆ ಕಷ್ಟಕ್ಕೆ ಸ್ಪಂದಿಸಬೇಕು ಅನ್ನೋ ಇದಕ್ಕೆ ಆ ಜಾಗಕ್ಕೆ ನೀವು ಸಂಪೂರ್ಣ ಸಹಕಾರ ಕೊಟ್ಟು ನಮಗೆ ಮುಂದಿನ ವರ್ಷನೇ ನಿಮ್ಮ ಕೈಯಿಂದಲೇ ಉದ್ಘಾಟನೆ ಆಗಬೇಕು ಅನ್ನೋದು ಸ್ವಾಮೀಜಿಯವರು ವರ್ಷ ಆಗಬೇಕು. ಇನ್ನೊಂದು ದೊಡ್ಡ ಆಸೆ ಇದೆ, ಅದು ದೊಡ್ಡ ಸ್ವಾಮೀಜಿಯವರೇ ಬರಬೇಕು ಉದ್ಘಾಟನೆಗೆ ಅನ್ನೋದು ನನ್ನ ಮಹಾದ ಆಸೆ ಇದೆ. ಹಾಗಾಗಿ ಒಂದು ಆಸೆನ ಮಂಜುಳವ್ರು ನೆರವೇರಿಸ್ಕೊಡ್ಲೇಬೇಕು ಅಂತ ಈ ಮೂಲಕ ನಿಮ್ಮನ್ನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.